ಶಿಕ್ಷಣ ಅಂದ್ರೆ ಕೇವಲ ಪಠ್ಯವಲ್ಲ, ಅದು ಜೀವನವನ್ನು ರೂಪಿಸುವ ಕಲೆ. ಕೆಪಿಎಸ್ ದೊಡ್ಡಹಾಲಹಳ್ಳಿಯಲ್ಲಿ ಕಳೆದ 3 ವರ್ಷಗಳು ನನ್ನ ಬದುಕಿನ ಅತ್ಯಂತ ಅರ್ಥಪೂರ್ಣ ಅಧ್ಯಾಯಗಳು. ನಾನು ಸವೇಸಿ ಬಂದ ಈ ಹಾದಿ ಸವಾಲುಗಳಿಂದ ಕೂಡಿದ್ದರೂ ಸಾಧನೆಯ ತೃಪ್ತಿ ನೀಡಿದೆ. ನನ್ನ ಈ ಪಯಣ ಆರಂಭವಾಗಿದ್ದು ಪ್ರಾಥಮಿಕ ಶಾಲೆಯ ಹಂತದಲ್ಲಿ. ಅಲ್ಲಿ ಪರಿಸರ ವಿಜ್ಞಾನ, ಗಣಿತ ಮತ್ತು ಕನ್ನಡ ವಿಷಯಗಳನ್ನು ಬೋಧಿಸುವ ಮೂಲಕ ಮಕ್ಕಳೊಂದಿಗೆ ಬೆರೆತೆ. ಸಾಂಪ್ರದಾಯಿಕ ಬೋಧನೆಯ ಜೊತೆಗೆ ತಂತ್ರಜ್ಞಾನ ಆಧಾರಿತ ಬೋಧನಾ ಉಪಕರಣಗಳನ್ನು ಬಳಸಿದ್ದು ನನ್ನ ವಿಶೇಷತೆಯಾಗಿತ್ತು. ನಂತರ ಪ್ರೌಢಶಾಲಾ ವಿಭಾಗಕ್ಕೆ ತೆರಳಿ ಕನ್ನಡ ವಿಷಯದ ಪರಿಣಿತಿಯನ್ನು ಬೆಳೆಸಿಕೊಂಡೆ. ಜೀವನದಲ್ಲಿ ನಾವು ಮಾಡುವ ಪ್ರಾಮಾಣಿಕ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ 2ನೇ ವರ್ಷ ಒಂದು ಸಾಕ್ಷಿಯಾಯಿತು. ಐಶ್ವರ್ಯ ಡಿಕೆಎಸ್ ಹೆಗಡೆ ಮೇಡಂ ಅವರು ಶಾಲೆಯನ್ನು ದತ್ತು ಪಡೆದಾಗ ನನ್ನ ಕಾರ್ಯದಕ್ಷತೆ ಮತ್ತು ಶಾಲೆಯ ಮೇಲಿನ ಪ್ರೀತಿಯನ್ನು ಗುರುತಿಸಿದರು. ಅವರು ನೀಡಿದ ಹೆಚ್ಚಿನ ಪ್ರೋತ್ಸಾಹ ಮತ್ತು ಬೆಂಬಲ ನನ್ನ ಮೌಲ್ಯವನ್ನು ಹೆಚ್ಚಿಸಿತು ಮಾತ್ರವಲ್ಲ, ಶಾಲೆಯ ಶೈಕ್ಷಣಿಕ ವಾತಾವರಣವನ್ನೇ ಬದಲಿಸಲು ನನಗೆ ಶಕ್ತಿ ನೀಡಿತು. ಸಮಾಜ ವಿಜ್ಞಾನ ಬೋಧನೆಯೊಂದಿಗೆ ನಾನು ಆರಂಭಿಸಿದ ಜಿಕೆ ತರಗತಿಗಳು ಒಂದು ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದವು. 4ನೇ ತರಗತಿಯ ಪುಟಾಣಿಗಳಿಂದ ಹಿಡಿದು 9ನೇ ತರಗತಿಯ ಹಿರಿಯ ವಿದ್ಯಾರ್ಥಿಗಳವರೆಗೆ ಎಲ್ಲರೂ ಒಂದೆಡೆ ಕುಳಿತು ಕಲಿಯುತ್ತಿದ್ದುದು ಅದ್ಭುತವಾಗಿತ್ತು. ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಆಸಕ್ತಿ ಮೂಡಿಸಲು ಕ್ವಿಜ್ಗಳು ಮತ್ತು ಚಿತ್ರಕಲೆ ತರಗತಿಗಳನ್ನು ಆಯೋಜಿಸಿದೆ. ಗುಣಮಟ್ಟದ ಶಿಕ್ಷಣಕ್ಕೆ ನಾನು ನೀಡಿದ ಆದ್ಯತೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಜ್ಞಾನದ ಬೀಜಗಳನ್ನು ಬಿತ್ತಿದೆ. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸಂಪೂರ್ಣ ನ್ಯಾಯ ಒದಗಿಸಬೇಕು ಎಂಬುದು ನನ್ನ ತತ್ವ. ಹಾಗಾಗಿಯೇ ಗುಣಮಟ್ಟಕ್ಕೆ ಆದ್ಯತೆ ನೀಡಿ ಶಾಲೆಯ ಡಿಜಿಟಲ್ ವೇದಿಕೆಗಳಾದ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ನಿರ್ವಹಣೆಯ ಜವಾಬ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ವಹಿಸಿಕೊಂಡೆ. ಕೆಪಿಎಸ್ ದೊಡ್ಡಹಾಲಹಳ್ಳಿಯ ಶಾಲಾ ಡೈರಿ, ಶೈಕ್ಷಣಿಕ ಅಪ್ಡೇಟ್ಸ್ ಮತ್ತು ಸಮುದಾಯದೊಂದಿಗಿನ ಸಂಪರ್ಕವನ್ನು ಡಿಜಿಟಲ್ ಮೂಲಕ ಹಲವಾರು ಕಡೆಗಳಲ್ಲಿ ತಲುಪಿಸುತ್ತಿದ್ದೇನೆ. ಒಬ್ಬ ಟೆಕ್ ಸೇವಿ ಶಿಕ್ಷಕನಾಗಿ ತಂತ್ರಜ್ಞಾನವನ್ನು ಶಿಕ್ಷಣಕ್ಕೆ ಪೂರಕವಾಗಿ ಬಳಸುತ್ತಿದ್ದೇನೆ. ಕಲಿಕೆ ಎಂಬುದು ನಿರಂತರ. ಪ್ರಖ್ಯಾತ ಮಹೇಶ್ ಮಶಾಲ್ ಅವರಿಂದ ಮಕ್ಕಳ ಮನೋವಿಜ್ಞಾನ, ಏಕಾಗ್ರತೆ ಮತ್ತು ಸಂಕಲ್ಪ ಶಕ್ತಿಯ ಬಗ್ಗೆ ವಿಶೇಷ ತರಬೇತಿ ಪಡೆದಿರುವುದು ನನ್ನ ವೃತ್ತಿಜೀವನಕ್ಕೆ ಹೊಸ ಆಯಾಮ ನೀಡಿದೆ. ಇದರ ಜೊತೆಗೆ ನನ್ನ ವೈಯಕ್ತಿಕ ಬೆಳವಣಿಗೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಯನ್ನೂ ನಡೆಸುತ್ತಿದ್ದೇನೆ. ನನಗೆ ನೀಡಿದ ಪ್ರತಿಯೊಂದು ಜವಾಬ್ದಾರಿಯನ್ನು ಅತ್ಯಂತ ಶಿಸ್ತು ಮತ್ತು ನಿಷ್ಠೆಯಿಂದ ನಿಭಾಯಿಸಿದ ತೃಪ್ತಿ ನನಗಿದೆ. ದೊಡ್ಡಹಾಲಹಳ್ಳಿಯ ಈ ಮಣ್ಣು ಮತ್ತು ಮಕ್ಕಳು ನನಗೆ ನೀಡಿದ ಪ್ರೀತಿ ನನ್ನ ಮುಂದಿನ ಪಯಣಕ್ಕೆ ದಾರಿದೀಪ. ಧನ್ಯವಾದಗಳು. ಥ್ಯಾಂಕ್ ಯು ಹೂವುಗಳೇ, ಥ್ಯಾಂಕ್ ಯು ತಾರೆಗಳೇ, ಈ ನಿಮ್ಮ ಪ್ರೀತಿಗೆ ಬದುಕಿರುವೆನು ನಾನು.